ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಮಿಸಸ್ ಹನಿಬಿ ಚಾನಲ್ಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸಸ್ ಹನಿಬಿ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವೆಲ್ಲ ಹೋಗ್ತಿದ್ದೀವಿ ಅಂತಂತಂದರೆ ನಾಮದ ಚಿಲ್ಮೆ ಮತ್ತು ನಿಮ್ಗೆ ತಮ್ಮನೆಲ್ಲ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ನಾಮದ ಚಿಲ್ಮೆ ಮತ್ತು ದೇವರಾಯನ ದುರ್ಗಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಸೊ ಏನಪ್ಪ ವಿಷಯ ಅಂತಂದರೆ ಇವಾಗೆಲ್ಲ ಮಳೆಗಾಲ ಇನ್ನೂ ಸ್ಟಾರ್ಟ್ ಆಗಿಲ್ವಲ್ಲ, ಹಾಗಾಗಿ ನಾಮದ ಚಿಲ್ಮೆ ಮತ್ತು ಈ ಬರೋವಾಗೆಲ್ಲ ವೆದರು ಕೂಡ ಸ್ವಲ್ಪ ಶೆಕೆ. ಸೊ ನೋಡಿ, ಬನ್ನಿ ಹೋಗೋಣ. ಹಾಯ್ ಸುನಿಕ್, ನನ್ನ ಮಗಳು ಫಸ್ಟ್ ಲಾಗಿಂದನೇ ರೂಢಿ ಮಾಡ್ಕೊಂಡ್ಬಿಟ್ಟವಳೆ ಎಲ್ಲನೂ. ಹಾಯ್ ಗಾಯ್ಸ್ ಬನ್ನಿ ಅಂತೆ. ನೋಡಿ ಅಲ್ಲಿ ನೋಡಿ, ಮಕ್ಕಳು ನೋಡ್ಬಿಟ್ಟು ಮಂಕಿ ಎಲ್ಲ ಹೆಂಗೆ ಗುರುಗುಡ್ತಿತ್ತು ಗೊತ್ತಾ. ಇವು ನಮ್ಮ ಮಲ್ಲೇಶ ಅಂತ ಹೇಳ್ಬಿಟ್ಟು ಅವನು ನೋಡ್ಕೊತ ಬಿಟ್ಟರೆ ಅವನು ತೀರಾ ಕಾಡಿಸ್ತಾ ಇದ್ದ. ಅದಕ್ಕೆ ಬಿಟ್ಬಿಟ್ಟು ಹೋಗೇ ಬಿಟ್ಟ. ಅವನು ಒಂದು 2-3 ಸತಿ ಸಮಾಧಾನ ಮಾಡ್ದ, ಆದರೂ ಇವ್ನು ಮಾಡೋಕ್ಕಿತ್ಲೆಗೆ ಅವ್ನಿಗೆ ಸಾಕಾಯ್ತೇನೋ ಮೋಟ್ಲಿ ಬಿಟ್ಟು ಹೋದ. ಆದರೂ ಸುಧನ್ವ ಅವನೇ ಫಿಕ್ಸು. ನಾನು ವೀಡಿಯೋ ಮಾಡ್ಕೊತಿದ್ನಲ್ವ, ಹಂಗೆ ವೀಡಿಯೋ ಮಾಡ್ಕೊತಾ ಸುಮ್ಮನಿದ್ದೆ ನಾನು. ಏನೋ ಬರ್ತಾವ್ರು ಬಿಡು, ಇನ್ನೇನಿಲ್ಲ ಯಾರವ್ರೆ ಅಂತ ಹೇಳ್ಬಿಟ್ಟು. ಆದರೆ ಇವನು ಒಂದು ಕಲ್ಲು ಎತ್ಕೊಂಡ್ಬಿಟ್ಟು ಅಲ್ಲೊಂದು 2 ಮಂಕಿ ಕೋತಿಗಳು ಕೂತಿದ್ವು. ಸುಮ್ಮನಿರೋ ಕೋತಿ ಹೋಗ್ಬಿಟ್ಟು ಕಲ್ಲೆಸಿತವನೆ ಇವನು ಸುಧನ್ವ. ಅದಕ್ಕೆ ಮತ್ತೆ ಪರ್ಚಿಟ್ರೆ ಅಂತ ಹೇಳ್ಬಿಟ್ಟು ನಾನೇ ಹೋದೆ ಬೇಗ ಹೋಗ್ಬಿಟ್ಟು. ಅವನು ಹೋಗೋದಲ್ಲದೆ ಅಕ್ಕ ಬಾಯಿಲಿ ಅಂತ ಹೇಳ್ಬಿಟ್ಟು ಬುಜ್ಜಿನೂ ಕರ್ಕೊಂಡೋಗಿ ಕೂರ್ತವ್ರೆ ಇಬ್ರು. ಜನುಮದ ಅನುಬಂಧ ಮಲ್ಲೇಶಂದು ಮತ್ತು ನಮ್ಮ ಸುಧನ್ವಂದು. ನೋಡಿ ಅಷ್ಟೆಲ್ಲ ಅಲ್ಲಿಂದ ಬಂದವನು ಮಲ್ಲೇಶ. ಅಲ್ಲಿಂದ ಬಂದ್ಬಿಟ್ಟು ಇನ್ನೊಂದು ಅರ್ಧದಷ್ಟು ನಡೆದ್ರೆ, ಅರ್ಧನೂ ಅಲ್ಲ ಕಾಲು ಭಾಗದಷ್ಟು ನಡೆದ್ರೆ ಅಲ್ಲಿ ನಾವು. ಇನ್ನೂ ಈ ನಾಮದ ಚಿಲ್ಮೆ ಹಿಸ್ಟ್ರಿ ಏನಪ್ಪ ಅಂತ ಹೇಳಿದ್ರೆ, ರಾಮ ಹಿಂಗೆ ವನವಾಸಕ್ಕೆ ಹೋಗ್ತಿದ್ರಂತೆ. ಆವಾಗ ನೀರು ಬೇಕಾಗಿತ್ತಂತೆ ರಾಮಂಗೆ. ಆವಾಗ ಬಂದ್ಬಿಟ್ಟು ಅಲ್ಲೊಂದು ಹೆಜ್ಜೆ ಇಟ್ರಂತೆ ಹಿಂಗೆ. ಆವಾಗ ನೀರು ಉದ್ಭವ ಆಯ್ತಂತೆ. ಆವಾಗ ಬಂದಿರೋ ನೀರು ನೋಡಿ, ಅಷ್ಟು ಚಿಕ್ಕ ಹೊಲಲ್ಲಿ ಆವಾಗಿಂದನೂ ನೀರು ಇರುತ್ತೆ. ಯಾವಾಗಲೂ ಇರುತ್ತೆ, ಸಮ್ಮರ್ ಟೈಮಲ್ಲೂ ಇರುತ್ತೆ, ಯಾವಾಗಲೂ ಇರುತ್ತಂತೆ. ಅಲ್ಲಿ ನೋಡಿ ಎಷ್ಟು ನೀಟಾಗೈತೆ ಗೊತ್ತಾ ನೀರು. ಕುಡಿದ್ರೂ ಕೂಡ ಅಷ್ಟು ಸ್ವೀಟಾಗಿ, ಫಿಲ್ಟ್ರ್ ನೀರು ಏನೂ ಇಲ್ಲ ಇದ್ರ ಮುಂದೆ, ಅಷ್ಟು ಸ್ವೀಟಾಗಿತ್ತು ನೀರು. ನಾವು ಕುಡ್ದೆಲ್ಲ ನೋಡಿದ್ವಿ ಅಲ್ವಾ, ನಿಜ ಸೂಪರಾಗಿತ್ತು ನೀರು. ಇವ್ನು ನೋಡ್ರಿ, ಇವ್ನು ತರಲೆ ಅವ್ನು ನಿಂತು, ಅದು ನೀರಲ್ವ, ಮತ್ತು ಮಕ್ಳಿಗೇನು ಗೊತ್ತಾಗಲ್ಲ ಗೊತ್ತು. ಆದರೂ ಅವನು ಒಂದೇ ಸತಿಗೆ, ಈಗ ನಾವೆಲ್ಲ ಕುಡಿದ್ಬಿಟ್ಟೆಲ್ಲ ನೋಡ್ತಿದ್ರೆ ಅವನು ಗುಂಡಿ ಥರ ಇತ್ತಲ್ವ, ಅವನಿಗೆ ಗೊತ್ತಾಗಲ್ಲ ಅಲ್ವ, ಸೀದಾ ಇಳಿದೇ ಬಿಟ್ಟ. ಅದಕ್ಕೆ ಅವನು ನೋಡ್ಬಿಟ್ಟು ಬುಜ್ಜಿನೂ ಇಳಿಯೋದು ಹಂಗೇನೆ. ನಿಜ ಎಷ್ಟು ನೀಟಾಗಿತ್ತು ಗೊತ್ತಾ. ಅಲ್ಲೇ ಬ್ಯಾಗ್ ಇಟ್ಬಿಟ್ಟು ನಾವೇನು ಮಾಡಿದ್ದೀವಿ, ಬ್ಯಾಗ್ ಇಟ್ಬಿಟ್ಟು ಇವಾಗ ಇನ್ನೇನು ಇಲ್ಲೇ ಅಲ್ವಾ ಹತ್ರದಲ್ಲೇ ಅಂತ ಹೇಳ್ಬಿಟ್ಟು ಅಲ್ಲೊಂದು ಕಟ್ಟೆ ಇತ್ತಲ್ವ, ಅಲ್ಲಿ ಕಟ್ಟೆ ಮೇಲೆ ಇಟ್ಬಿಟ್ಟು ಬ್ಯಾಗ್ನ ಬಂದಿದ್ದೀವಿ. ಮಂಕಿ ಒಂದು ಅರ್ಧ ಗಂಟೆ ರೋಸೈತೆ ಆ ಬ್ಯಾಗ್ ಎತ್ಕೊಂಡು. ಈ ಮಕ್ಕಳಿಗೆಲ್ಲ ಅಂತ ಹೇಳ್ಬಿಟ್ಟು ಹಾಲು ತೊಗೊಂಡು, ಬನಾನ ಎಲ್ಲ ಆ ಥರದ್ದೆಲ್ಲ ಎತ್ಕೊಂಡು ಬಂದು ನೋಡಿ. ಹೋಗೋವಾಗೆಲ್ಲ ಜಿಂಕೆನೂ ಇದ್ದಿಲ್ಲ, ಏನೂ ಇದ್ದಿಲ್ಲ. ಇವಾಗೆಲ್ಲ ಊಟ ಟೈಮ್ ಆಗಿತ್ತು, ಆಗಲೇ 1-1:30 ಆಗಿತ್ತು. ಮೋಸ್ಟ್ಲಿ ಜಿಂಕೆಗೆಲ್ಲ ಊಟ ಹಾಕಿದ್ರು ಅನಿಸುತ್ತೆ. ಅದಕ್ಕೆ ಒಂದೇ ಕಡೆಗೆ ಕೂತಿದ್ವು. ನಾವು ಒಂಚೂರು ನೀರು ಕುಡ್ಕೊಂಡ್ರೆ ಆಯಿತು, ಬಿಸಿಲು ಜಾಸ್ತಿ ಅಲ್ವ ಅಂತ ಹೇಳ್ಬಿಟ್ಟು ತಂದಿರೋ ನೀರನ್ನ ಕುಡ್ಕೊಂಡ್ವಿ. ಆಮೇಲೆ ನೆಕ್ಸ್ಟು ನನ್ನ ತಮ್ಮಂದು ಇವ್ರದ್ದು ಫೋಟೋಶೂಟ್ ಆಯಿತು. ಏನಾಗೈತೆ, ಬೈಕು ಇದು ಮತ್ತು ಆ ಕಡೆ ಸೈಡಿಗೆ ನಿಂತಿರೋದು 2 ಸೇಮ್ ಇತ್ತು. ನಾನು ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿರೋ ಬೈಕ್ನ ಹತ್ಕೊಂಡು ಕೂತ್ಬಿಟ್ಟಿದ್ರು ಮಲೇಶ್ ಅವರು. ಚಿಲ್ಮೆ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ದೇವರಾಯನ ದುರ್ಗದ ಕಡೆ ಹೊರಟ್ವಿ. ಇವರು ಒಳಿಯಮ್ಮವ್ವ ಸೇರ್ಕೊಂಡು ಏನು ಮಾಡೋರೆ, ರಾಂಗ್ ರೂಟಲ್ಲಿ ಹೋಗ್ಬಿಟ್ಟವ್ರೆ ಆ ಕಡೆ ಸೈಡ್ಗೂ. ಅದಕ್ಕೆ ಮಲ್ಲೇಶ ಏನು ಮಾಡಿದ್ರು, ಅಕ್ಕ ಫೋನ್ ಮಾಡ್ತೀನಿ ನೀರಕ್ಕ ಬರ್ತಾರೆ ಅಂತ. ಆ ಕಡೆ ಏನಕ್ಕೆ ಹೋದ್ರಲ್ಲ, ಈ ಕಡೆ ಬರ್ರಿ ಕರೆನ್ಸಿ ಇಲ್ಲ ಅಂತಂದು. ತಕ್ಷಣ ರೀಚಾರ್ಜ್ ಮಾಡಿ. ಅಲ್ಲ ಅಂಕಲ್ ಹತ್ರಿಸ್ಕೊಂಡು ನಾವೆಲ್ಲ ಏನು ಮಾಡಿದ್ದೀವಿ, ಮೊಬೈಲ್ನೆಲ್ಲ ನಮ್ಮ ಮೈದನ್ನ ಹಾಕ್ಕೊಂಡಿದ್ರಲ್ವ ಬ್ಯಾಗು, ಆ ಬ್ಯಾಗಲ್ಲೆಲ್ಲ ನಮ್ಮ ಮೊಬೈಲ್ ಸಿಮ್ ಇರೋ ಮೊಬೈಲ್ ಎಲ್ಲನೂ ಅದರಲ್ಲೇ ಹಾಕ್ಬಿಟ್ಟಿದ್ದೀವಿ. ಎಲ್ಲದನ್ನೂ ಆ ಬ್ಯಾಗಲ್ಲೇ ಬಿಟ್ಟಿದ್ದೀವಿ. ನೆಕ್ಸ್ಟು ಹಂಗೂ ಹಿಂಗೂ ಮಾಡಿಕೊಂಡು ಯೂಟರ್ನ್ ತೊಗೊಂಡು ಬಂದರು.
ಅವ್ರವ್ರೇನೇನೆ 5 ನಿಮಿಷ ವೆಯ್ಟ್ ಮಾಡಿಬಿಟ್ಟು ಅಲ್ಲಿಂದ ಹೊರಟ್ವಿ ನೋಡ್ರಿ. ಮಂಜುನ್ ಸಿಗ್ನೇಚರ್ ಸ್ಟೆಪ್ ಅದು, ಹಿಂಗೆ BJPಗೆ ಓಟ್ ಹಾಕ್ರಿ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟು ಇಲ್ಲಿ ಬಂತಲ್ವಾ, ಇದೇ ನೋಡಿ ದೇವರಾಯನ ದುರ್ಗ DD ಹಿಲ್ಸು ಫೋಟೋ ಸ್ಪಾಟು. ಆಲ್ಮೋಸ್ಟು ಎಲ್ಲರೂ ಇಲ್ಲೇ ತಗೋತಾರೆ. ನಾವು ಲಾಸ್ಟ್ ಟೈಮ್ ಬಂದಾಗ ತೆಕ್ಕೊಂಡಿದ್ವಿ ನಾವು ನಮ್ಮ ಮನೆಯವರೆಲ್ಲನೂ. ಮಧ್ಯದಲ್ಲೇನೇ ಪುಟ್ಟ ದೇವಸ್ಥಾನಗಳನ್ನೆಲ್ಲ ನೋಡಿಕೊಂಡು ಭೋಗ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ ಎಲ್ರೂ. ಅಲ್ಲಿ ಬರ್ತಿದ್ದಂಗೆನೇ ಬೈಕು ನಿಲ್ಲಿಸಿದ್ದೀವಿ. ನಾವೆಲ್ಲ ಅಲ್ಲಿ ನಿಂತಿದ್ದೀವಿ, ಇನ್ನೂ ಬೈಕ್ ಸ್ಟ್ಯಾಂಡ್ ಹಾಕ್ಕೊಂಡು ನಾವು ಎಲ್ಲ ಸರಿ ಮಾಡ್ಕೊತಾ ಇದ್ವಿ. ಅಷ್ಟರಲ್ಲಿ ಇವನೇ ಹೋಗ್ಬಿಟ್ಟು ಏನು ಮಾಡ್ತಾವನೆ, ಅಲ್ಲಿ ಎಮ್ಮೆ ಕರ ಇತ್ತು ಪುಟ್ಟದು, ಅಲ್ಲಿ ಹೋಗ್ಬಿಟ್ಟು ನಿಂತವನೆ. ನಾವು ಅಲ್ಲೇ ಹತ್ರದಲ್ಲಿದ್ದರೆ ಹೋಗ್ಬಿಟ್ಟು ಮೇಲೆ ಕೂತ್ಬಿಡೋನೇನೋ ಸೀದಾ. ಸೊ ನೆಕ್ಸ್ಟು ದರ್ಶನಕ್ಕೆ ಅಂತ ಹೊರಟ್ವಿ ಎಲ್ರೂ. ಹೊರ್ಗಡೆ ಎಲ್ರೂ ಫೋಟೋ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ಫೋಟೋ ತೆಕ್ಕೊಂಡು, ಸೊ ನೆಕ್ಸ್ಟು ಹಂಗೆ ನೋಡಿ ಅವನಷ್ಟು ಚೆನ್ನಾಗಿ ನಮಸ್ಕಾರ ಮಾಡಿಕೊಂಡು, ಅವ್ರ ಮಾಮ ಮಾಡ್ದ ಅಲ್ವಾ, ಅವರು ನೋಡ್ಕೊಂಡ್ಬಿಟ್ಟು ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದ. ಸೊ ನಾನು ನಮಸ್ಕಾರ ಮಾಡಿಕೊಂಡು ಮುಂದೆ ಹೋದೆ. ಒಂಚೂರು ಅಷ್ಟೇ ಗರ್ಭಗುಡಿ ಒಳಗಡೆಗೆ, ಅಂದರೆ ಫುಲ್ ಗರ್ಭಗುಡಿ ಅಂದರೆ ಒಳಗಡೆ ಅಲ್ಲ, ಅಲ್ಲಿ ದರ್ಶನಕ್ಕೆ ಹೋಗ್ತೀವಲ್ವ, ದರ್ಶನ ಮಾಡ್ಕೊಳ್ಳೋವಾಗ ವೀಡಿಯೋ ಅಲ್ಲ ಇಲ್ಲ ಅಂತ ಹೇಳಿದ್ರು. ಸೊ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟೆ, ಬಟ್ ಆಗಲಿಲ್ಲ ಗರ್ಭಗುಡಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ. ಸೊ ದರ್ಶನ ಮಾಡಿಕೊಂಡು ಈಚೆಗೆ ಬಂದ್ವಿ. ನೋಡು ನಿನ್ನ ಪ್ರಿಯತಮ ನಾಗವಲ್ಲ ಆಗೋಗಿ ಬದಲಾಗೋದನ್ನು. ಒಂದು ಕಡೆ ಫೋಟೋಶೂಟ್ ನಡೀತಿತ್ತು, ಇನ್ನೊಂದು ಕಡೆ ಏನು ನಡೀತಾ ಇದೆ ನೋಡ್ರಿ. ಇನ್ಸ್ಟಾಗ್ರಾಮಲ್ಲೆಲ್ಲ ಫೇಮಸ್ ಆಗಿತ್ತಲ್ವ, 2 ಮಕ್ಕಳ ತಾಯಿ ರೆಡಿ ಆದರೆ ಹ್ಯಾಂಗೆ ಕಾಣ್ತಾಳೆ ಗೊತ್ತೈತಿ ನಿಮ್ಗೆ? ಹುಲಿಗಳ ಜೊತೆ ಹಿಂಗೆ ಕಾಣ್ತಾಳೆ ನೋಡ್ರಿ. ಹ್ಯಾಂಗೆ ಕಾಣಿಸ್ತಾಳೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ನೆಕ್ಸ್ಟು ಹೋಗೋ ಗಾಡಿಗೆಲ್ಲನೂ ಅಡ್ಡ ನಿಂತ್ಕೊಂಡಿದ್ದ ಇವನು ನಮ್ಸೋದು. ಕೆಳಗಡೆ ಎಲ್ಲ ದರ್ಶನ ಮುಗಿಸ್ಕೊಂಡು ಮೇಲೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಕಡೆ ಹೊರಟ್ವಿ. ಸೊ ಇಲ್ಲಿ ಗಾರ್ಡ್ ಸೆಕ್ಷನ್ನೇ ಚೆಂದ ಅಲ್ವಾ, ಬೈಕಲ್ಲಿ ಹೋದ್ರೇ ಇನ್ನೂ ಮಜಾ, ಅದಕ್ಕೆ ಬೈಕೇ ತೊಗೊಂಡೋಗಿದ್ದು ನಾವು. ಬಟ್ ಬಿಸಿಲು ಜಾಸ್ತಿ ಇತ್ತು, ಮಕ್ಕಳನ್ನ ಬೇರೆ ಕರ್ಕೊಂಡೋಗಿದ್ವಿ ಅಲ್ವಾ, ಬಿಸಿಲು ಜಾಸ್ತಿ ಇತ್ತು. ಸೊ ರೀಚ್ ಆದ ತಕ್ಷಣ ಮಧ್ಯದಲ್ಲಿ ಅಲ್ಲಲ್ಲೇ ನಿಲ್ಲಿಸ್ಕೊಂಡು ಮಕ್ಳಿಗೆ ನೀರು ಕುಡಿಸ್ಕೊಂಡು, ಅಂದರೆ ಫುಲ್ ಏನಲ್ಲ, ಬಟ್ ಈ ಚಿಕ್ಕ ಮಕ್ಕಳು ಬೇರೆ ಇರ್ತಾವಲ್ವ, ಕೇಳಲ್ಲ ಅವರು ನಮ್ಮ ಮಾತನ್ನ. ಸೊ ಅಲ್ಲಲ್ಲೇ ವ್ಯೂಸ್ನು ನೋಡಿಕೊಂಡು ಅಂತೂ ಬೆಟ್ಟದ ಹತ್ರಕ್ಕೆ ಬಂದ್ವಿ. ಮೇಲೆ ಬರ್ತಿದ್ದಂಗೆನೇ ಅಲ್ಲೊಂದು ಇನ್ನೂ ಹೋಗಿ ಗಾಡಿ ನಿಲ್ಲಿಸೋ ತಡನೇನೆ ನನ್ನ ಮೈದನ್ನ ನಮ್ಮ ತಂಗಿಗೆ ಒಂದು ಜೊತೆ ಓಲೆ ಕೊಡಿಸ್ಬಿಡ್ಬೇಕಾ, ಏನು ಓಲೆ ಅಂತ ನೀವೇ ನೋಡಿ. ಇತ್ತು ನನ್ನ ಮೈದನ್ನ ಕೊಡಿಸಿದ್ದು ಜುಮ್ಕಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಇನ್ನಿಗೊಂದ್ಸುದು ಎಲ್ಲೆಲ್ಲಿ ಗ್ಯಾಪ್ ಸಿಗುತ್ತೋ ಅಲ್ಲೆಲ್ಲ ತುರ್ಕೊಂಡು ಹೋಗ್ತಿದ್ದ. ಇನ್ನು ಮಕ್ಕಳನ್ನ ನೋಡ್ಬಿಟ್ಟು ಇವನು ಹೇಳಿದ್ದು ಕೇಳಿಸ್ಕೊಳ್ರಿ. ಬೆಟ್ಟ ಅನ್ಕೊಂಡು ಭಯ ಅಂದ್ಕೊಂಡ್ವಿ, ಆದ್ರೆ ನನ್ನ ತಂಗಿ ಇಲ್ಲೊಂದು ಹೇಳ್ತಾಳೆ ನೋಡ್ರಿ, ಎಲ್ಲಾದರೂ ಕರ್ಕೊಂಡೋಗು ಅಂತಿರ್ತೀವಲ್ವಾ, ಅದಕ್ಕೆ ಹೆಣ್ಮಕ್ಳ ಡೈಲಾಗೆಲ್ಲ ಇಲ್ಲೇ ಹೇಳ್ತಾಳೆ ನಮ್ಮ ತಂಗಿ. ನೆತ್ತಿಗೆ ಬಾರ ಸೊಪ್ಪು ಹುಡುಗ, ಇನ್ನಿ ಗುಹೆಯಲ್ಲಿ 100 ವರ್ಷದಿಂದ ತಪಸ್ವಿಗಳು ಕೂತಿದ್ರಂತೆ. ಆ ತಪಸ್ವಿಗಳ ದರ್ಶನನೂ ಪಡ್ಕೊಂಡ್ವಿ. ಹಂಗೇನೆ ತಪಸ್ವಿಗಳು ದರ್ಶನ ಪಡ್ಕೊಂಡ ತಕ್ಷಣ ಅಂತೂ ನನಗೂ ನನ್ನ ತಂಗಿಗೂ ಇಬ್ರಿಗೂ ಶಕ್ತಿ ಬಂದಂಗೆ ಆಗ್ಬಿಡ್ತು. ಅಯ್ಯೋ ಯಾಕೆ ಹೇಳ್ತೀರಾ,
ಅವರವರು ಒಬ್ಬೊಬ್ಬರಾದರೂ ಮಕ್ಕಳನ್ನ ಎತ್ಕೋತಾ ಇದ್ರು. ಇಬ್ಬರು ನಮಗೆ ತಗ್ಲಾಕ್ಬಿಟ್ಟು ಇಬ್ಬರನ್ನೂ ಅವ್ರು ಮುಂದೆ ಮುಂದೆ ಓಡ್ತಾವ್ರೆ. ಸುಧುನ ಅಂದರೆ ಒಂಚೂರು ನಡೆಸೋದು ಒಂಚೂರು ಎತ್ಕೊಳ್ಳೋದು ಮಾಡ್ತಿದ್ದ ನನ್ನ ತಮ್ಮ. ಮಕ್ಕಳು ನಮ್ಮ ಕೈ ಕೊಟ್ಟಿರೋದಲ್ಲದೆ ತಲೆ ತಿನ್ನೋದು ಹಂಗೇನೇನೇನೆ. ಅಕ್ಕ ಇದೆಂಗೆ, ಅಕ್ಕ ಅದಂಗೆ ಹಿಂಗೆ ಅಂತಂದು ಹೇಳ್ಬಿಟ್ಟು ನಮಗೆ ಬಿಸಿಲು ಬೇರೆ ಜಾಸ್ತಿ, ಅದು ಇದು ಅಂತ ಹೇಳ್ಬಿಟ್ಟು ಸರಿ ಬಿಡು ಅಂತ ಹೇಳ್ಬಿಟ್ಟು ಅವನಿಗೆ ಜಾಸ್ತಿ ಕಾಟ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಮೊಬೈಲೇ ಅವನ ಹತ್ರ ವೀಡಿಯೋ ರೆಕಾರ್ಡ್ ಮಾಡು ತಗೋ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ. ಇಂತೂ ಬೆಟ್ಟ ಬಂದು ಸೇರಿದ್ವಿ, ಮೇಲೆ ಬಂದ್ಬಿಟ್ಟು. ಇದು ಎನಿ ಟೈಮ್ ನೀರು ಇರುತ್ತಂತೆ. ನಾವು ಲಾಸ್ಟ್ ಟೈಮ್ ಬಂದಾಗ ಇರುತ್ತೆ, ಮಳೆ ನೀರೋ ಏನು ನೀರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನೀರಂತೂ ಇರುತ್ತೆ ಇಲ್ಲಿ. ಸೊ ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ದರ್ಶನಕ್ಕೆ ಹೊರಟ್ವಿ ಎಲ್ಲನೂ. ಇಲ್ಲೂ ಕೂಡ ಸೇಮೇ, ಹೊರ್ಗಡೆ ಎಷ್ಟು ಬೇಕಾದರೂ ವಿಡಿಯೋ ಮಾಡ್ಕೋಬೋದು. ಬಟ್ ಒಳಗಡೆಗೆ ಹೋಗ್ತಿದ್ದಂಗೆ ನೋಡಿ, ಈ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಶ್ರೀ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ. ಸೊ ಹೊರ್ಗಡೆಗೆ ಎಷ್ಟು ಬೇಕಾದರೂ ವಿಡಿಯೋ ಮಾಡ್ಕೋಬೋದು. ಬಟ್ ಒಳಗಡೆಯಿಂದ ಅಲ್ಲಿ ಕೂತಿದ್ರಲ್ವ, ಇಲ್ಲಿ ತೋರಿಸ್ತೀನಿ. ಅಲ್ಲಿ ಕೂತವ್ರಲ್ಲ, ಇಲ್ಲಿ ಕೂತವ್ರಲ್ಲ ಅಲ್ಲಿಂದ ಒಳಗಡೆಗೆ ವಿಡಿಯೋ ಅಲ್ಲ ಇಲ್ಲ ಅಂತ ಅವರು ಫಸ್ಟೇ ಹೇಳ್ಬಿಟ್ರು. ಇನ್ನು ಇಲ್ಲಿ ಬರ್ತಿದ್ದಂಗೆ ಎಂಟ್ರೆನ್ಸ್ ಆಗೋ ತಡನೇ ಹೇಳ್ಬಿಟ್ರು. ಆದರೂ ಒಂಚೂರು ಗ್ಯಾಪಲ್ಲಿ ಮಾಡ್ಕೊ. ಸೊ ಗರ್ಭಗುಡಿ ದರ್ಶನ ಒಂದು ಬಿಟ್ಟು ಮಿಕ್ಕಿರೋದೆಲ್ಲನೂ ವಿಡಿಯೋದೆಲ್ಲ ಐತೆ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಹೊರ್ಗಡೆಗೆ ಬಂದು ಮೆಟ್ಲು ಹತ್ಬಿಟ್ಟು ಸಾಕಾಗಿತ್ತಲ್ವ, ಅಲ್ಲಿ ಬಂದುಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ವಿ. ನೋಡ್ರಿ ನಮ್ಸೋದು ಉಲ್ಟಾ ಸ್ಪೆಟ್ ಇಕ್ಕೊಂಡ್ಬಿಟ್ಟು ಅಲ್ಲೇ ಪೋಸ್ ಕೊಟ್ಕೊಂಡು ಕೂತಿದ್ದ. ಸೊ ನೆಕ್ಸ್ಟ್ ಅದನ್ನೆಲ್ಲ ಮುಗಿಸ್ಕೊಂಡು ಕೆಳಗಡೆ ಅಷ್ಟರೊಳಗೆ ಲೇಟ್ ಆಗುತ್ತೆ ಅಂತ ಹೇಳ್ಕೊಂಡು ಇಳ್ಕೊಂಡು ಹೊರಟಿದ್ವಿ. ಸೊ ನನ್ನ ತಮ್ಮಂಗೆ ಒಂದು ಫೋಟೋ ಹೊರ್ಗಡೆ ಬಂದ್ಬಿಟ್ಟು ಹೊರ್ಗಡೆಯಿಂದನೂ ವೀಡಿಯೋಸ್ನ ಮಾಡಿಕೊಂಡೆ ಸ್ವಲ್ಪ. ಇನ್ನು ಇವರಿಬ್ಬರು ಒಬ್ಬೊಬ್ರನ್ನ ಎತ್ಕೊಂಡು ನಿಂತಿದ್ರು. ಇಲ್ಲಿ ಈ ಕಡೆ ಸೈಡು ನನ್ನ ತಮ್ಮ ಫೋಟೋ ತೆಕ್ಕೊತೀನಿ ಅಂತ ಹೇಳಿದ್ದಕ್ಕೆ ಫೋಟೋ ತೆಗೆದುಕೊಟ್ಟೆ. ಕೆಳಗಡೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಲೇಟ್ ಬೇರೆ ಆಗಿತ್ತಲ್ವ, ಕೆಳಗಡೆ ಹೋಗೋಣ ಅಂತ ಹೊರಟ್ವಿ. ಬಟ್ ಇದೆಲ್ಲನೂ ವೆದರು ಸಖತ್ತಾಗಿತ್ತು. ಒಂದು ಅಂದರೆ ಬೆಳಗಿನ ಜಾವ ಒಂದು 7 ಗಂಟೆ 6 ಗಂಟೆ ಆ ಥರ ಬರಬೇಕು, ಸಖತ್ತಾಗಿ ಕಾಣಿಸುತ್ತೆ ವ್ಯೂವು. ಇಲ್ಲಾಂದರೆ ಯುಗಾದಿ ಟೈಮಲ್ಲಿ ಬರಬೇಕು, ಎಲ್ಲ ಚಿಗುರೊಡ್ದಿರ್ತಾವಲ್ವ ಹೂಗಳೆಲ್ಲ ಮತ್ತು ಎಲೆಗಳೆಲ್ಲನೂ, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಮಿಡ್ಲಲ್ಲಿ ಒಂದು ದೇವಸ್ಥಾನ ಇತ್ತು ಆಂಜನೇಯಂದು, ಅಲ್ಲೂ ದರ್ಶನ ಮಾಡಿಕೊಂಡು ಹಾಗೆ ಡೌನ್ಗೆ ಹೊರಟ್ವಿ. ಇಲ್ಲಿ ಮೇಲೆ ಹೀಲ್ಸ್ ಮೇಲೆ ಹೋದರೆ ಏನು ಗೊತ್ತಾ, ನೋಡಿ ಕೆಳಗಡೆ ಯಾವುದು ಭೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಇತ್ತಲ್ವ, ಅಲ್ಲೊಂದು ಪಾಯಿಂಟಲ್ಲಿ ದೇವಸ್ಥಾನ ಕಾಣಿಸುತ್ತೆ. ಕೆಳಗಡೆ ಹೋಗಿ ಬಂದ್ವಲ್ವ ಫಸ್ಟ್, ಅಲ್ಲಿ ನೋಡಿದ್ರಲ್ವಲ್ಲ ಆ ದೇವಸ್ಥಾನ ಮೇಲ್ಗಡೆ ನಿಂತ್ಕೊಂಡು ನೋಡಿದ್ರೆ ಗೋಪುರ ಕಾಣಿಸೋ ಥರ ಇದೆ. ನಿಜ ಸಖತ್ತಾಗಿ ಫೀಲ್ ಆಯಿತು ಅವಾಗಂತೂ. ಸೊ ಡೌನಿಗೆ ಬಂದು ಅಲ್ಲೇ ನಿನ್ನೆ ಕೆಳಗಡೆ ಚುರುಮುರಿ ತಿನ್ಕೊಂಡು, ಜ್ಯೂಸ್ ಕುಡಿಯೋರು ಜ್ಯೂಸ್ ಕುಡ್ಕೊಂಡು, ಹಣ್ಣು ತಿನ್ನೋರು ಹಣ್ಣು ತಿನ್ಕೊಂಡು, ಮತ್ತು ಪಾನಿಪುರಿ ಮತ್ತು ಅದು ಇದು ತಿನ್ನೋರು ತಿನ್ಕೊಂಡು, ಚಿಕ್ಕ ಮಕ್ಳಿಗೆ ಹಾಲು ಕುಡಿಸ್ತಿರ್ತೀವಲ್ವ, ಹಾಲು ಕುಡಿಯೋರೆಲ್ಲ ಹಾಲು ಕುಡ್ಕೊಂಡ್ರು. ದೇವರಾದವ್ರಿಗದ್ದು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ನಮ್ಮ ಹತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಯಾವ ಥರದ್ದು ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.